ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಕನ್ನಡ ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ, ಜಿಯೋಗ್ರಫಿ ಇವುಗಳ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಿಕ್ಸ್ಗಳಾಗಿರ್ಬೋದು, ಯಾವ ರೀತಿ ಓದಬೇಕು ಇದ್ರಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನನಗೆ ತಿಳಿದಿರುವಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದ್ವಿರುಕ್ತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ದ್ವಿರುಕ್ತಿ ಇವತ್ತು ನಾವು ಕಲಿತಿರೋಂಥ ಟಾಪಿಕ್ ದ್ವಿರುಕ್ತಿ. ಇದನ್ನ ಬಹುಕ್ತಿಗಳು ಅಂತಲೂ ಕೂಡ ಕರೀತಾರೆ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು ಅಥವಾ ಶಬ್ದ ಎಂದರ್ಥ. ನೀವು ಬೇಕಾದರೆ ನೋಟ್ ಮಾಡ್ಕೋತಾ ಹೋಗ್ಬೋದು, ಯಾಕಂದರೆ ಬೋರ್ಡ್ ಚಿಕ್ಕಾಗಿರೋದ್ರಿಂದ ನಾನು ಎಲ್ಲವನ್ನು ಬೋರ್ಡ್ ಮೇಲೆ ಬರೆಯೋದಕ್ಕಾಗೋದಿಲ್ಲ. ಹೀಗೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಅವಕಾಶ ಅಥವಾ ಬಿಡುವು ಇಲ್ಲದೆ ಎರಡೆರಡು ಸಲ ಪ್ರಯೋಗಿಸುವುದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಇದನ್ನ ಪುನರುಕ್ತಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಎರಡಕ್ಕಿಂತ ಹೆಚ್ಚು ಸಲ ನುಡಿದರೆ ಅದನ್ನ ಬಹುಕ್ತಿ ಅಂತ ಕರೆಯುವಂಥದ್ದು ರೂಢಿ. ಇದರಲ್ಲಿ ತುಂಬ ಟೈಪ್ಸ್ ಇದೆ. ಯಾವ್ಯಾವ ರೀತಿ ನಾವು ದ್ವಿರುಕ್ತಿ ಅದನ್ನು ಕಂಡುಹಿಡ್ಕೋಬಹುದು ಅಂತ ಅದನ್ನ ನಾನಿಲ್ಲಿ ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ. ಹಾಗೆ ಅದಕ್ಕೆ ಉದಾಹರಣೆಗಳನ್ನ ಕೂಡ ಕೊಡ್ತಾ ಹೋಗ್ತೀನಿ. ನೀವು ಬೇಕಾದ್ರೆ ನೋಟ್ ಮಾಡ್ಕೋಬಹುದು. ಮೊದಲನೇದು ಉತ್ಸಾಹದಲ್ಲಿ. ಮೊದಲನೇದು ಅಂದರೆ ನಾವು ಉತ್ಸಾಹದಲ್ಲಿದ್ದಂಥ ಸಂದರ್ಭದಲ್ಲಿ ಹೌದೌದು, ನಿಲ್ಲು ನಿಲ್ಲು ಈ ರೀತಿ ಹೇಳುವಂಥದ್ದು. ಇದನ್ನು ನಾವು ದ್ವಿರುಕ್ತಿ ಅಂದರೆ ಎರಡೆರಡು ಸಲ ವಿಶೇಷವಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಅಂತ ದ್ವಿರುಕ್ತಿಯನ್ನು ವಾಕ್ಯದಲ್ಲೇ ಇರುವಂಥದ್ದು. ಹೌದೌದು, ನಿಲ್ಲು ನಿಲ್ಲು ಈ ರೀತಿ ಉತ್ಸಾಹದಲ್ಲಿ ಹೇಳುವಂಥದ್ದನ್ನು ನಾವು ಮೊದಲನೇದಾಗಿ ನೋಡ್ಬೋದು. ಎರಡನೇದಾಗಿ ಅತಿಶಯ, ಅಧಿಕ್ಯ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಅಧಿಕ್ಯ ಅಂತ ಬರೀತೀನಿ, ನೀವು ಬೇಕಾದರೆ ಬ್ರಾಕೆಟಲ್ಲಿ ಅತಿಶಯ ಅಂತ ಬರ್ಕೋಬೋದು. ಅಂದರೆ ದೊಡ್ಡ ದೊಡ್ಡ ಹಣ್ಣುಗಳು, ಎತ್ತರೆತ್ತರಕ್ಕೆ, ಹೆಚ್ಚು ಹೆಚ್ಚು ಜನ, ಕೆನೆ ಕೆನೆ ಮೊಸರು, ಲೇಸು ಲೇಸು, ಕೆಳ ಕೆಳಗೆ ಹೋದನು, ಈ ರೀತಿ ಅತಿಶಯವಾಗಿ ಹೇಳುವಂಥದ್ದನ್ನು ನಾವು ದ್ವಿರುಕ್ತಿ ಈ ರೀತಿ ಬರುವಂಥದ್ದನ್ನು ನೋಡ್ಬೋದು. ಹಾಗೆ ವೀಪ್ಸೆ ಅಂದರೆ ಪ್ರತಿಯೊಂದು ಅಂತ, ವೀಪ್ಸೆ ಈ ರೂಪದಲ್ಲೂ ಬರುತ್ತೆ. ಬ್ರಾಕೆಟ್ ಪ್ರತಿಯೊಂದು ಅಂತ ಕೂಡ ನೀವು ಬರ್ಕೊಳ್ಳಿ. ಕೇರಿ ಕೇರಿಗಳಲ್ಲಿ, ದೇಶ ದೇಶಗಳಲ್ಲಿ, ಮನೆ ಮನೆ ಗಣತಿ, ಊರು ಊರು, ಊರೂರಿಗೆ ಶಾಲೆ, ಈ ರೀತಿ ಪ್ರತಿಯೊಂದು ಅನ್ನೋದನ್ನ ಹೇಳ್ಬೇಕಾದ್ರೆ ನಾವು ದ್ವಿರುಕ್ತಿ ಈ ವೀಪ್ಸೆಯಲ್ಲಿ ಹೇಳುವಂಥದ್ದು. ಅಲ್ಲಿ ಕೋಪಾರ್ಥ, ನಾಲ್ಕನೇದು ಬಂದು ಕೋಪಾರ್ಥ. ಕೋಪಾರ್ಥದಲ್ಲಿ ದ್ವಿರುಕ್ತಿ ಯಾವ ರೀತಿ ಅಂತಂದ್ರೆ, ಎಲ ಮೂರ್ಖ ನಿಲ್ಲು ನಿಲ್ಲು, ಎಲೆ ಎಲೆ, ಕಳ್ಳ ಕಳ್ಳ, ಸೂತ ಪುತ್ರ ಸುಮ್ಮನೆ ಗಡಾಡಬೇಡ, ಈ ರೀತಿ ನೀಚ ನೀಚ, ಈ ರೀತಿ ಕೋಪದಲ್ಲಿ ಹೇಳುವಂಥದ್ದು. ನಿಲ್ಲು ನಿಲ್ಲು ಈ ರೀತಿ ಕೋಪ ಹೇಳಲ್ವ ನಾವು ಯಾರಿಗಾದ್ರು, ಆ ಟೈಪು. ನೆಕ್ಸ್ಟು ಸಂಭ್ರಮ. ಬ್ರಾಕೆಟಲ್ಲಿ ಆಧಾರ ಅಂತಲೂ ಕೂಡ ನೀವು ಹಾಕೊಳ್ಬೋದು. ಸಂಭ್ರಮ ಅಂದರೆ ಬನ್ನಿ ಬನ್ನಿ, ಅಗೋ ಅಗೋ, ಹತ್ತಿರ ಹತ್ತಿರ ಬಾ, ಮೇಲೆ ಮೇಲೆ, ಉಣ್ಣು ಉಣ್ಣು, ಈ ರೀತಿ ಬನ್ನಿ ಬನ್ನಿ. ಸಂಭ್ರಮದಲ್ಲಿದ್ದಾರೆ ಮನೆಯೊಳಗೆ ನೆಂಟರೆಲ್ಲ ಕರೀತಾರೆ, ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡ್ತೀವಲ್ಲ, ಅದು ಸಂಭ್ರಮ. ಇದು ದ್ವಿರುಕ್ತಿಗೆ ಬರುವಂಥದ್ದು. ಹಾಗೆ ಆಶ್ಚರ್ಯದಲ್ಲಿ, ಆಶ್ಚರ್ಯದಲ್ಲಿ ಯಾವುದೇ ಅಂದರೆ ಹಬ್ಬಬ್ಬ, ಆಹಾಹಾ, ಎಂತೆಂತ, ಈ ರೀತಿ ಆಶ್ಚರ್ಯವಾಗಿ ಹೇಳುವಂಥದ್ದು ರೀತಿಯಲ್ಲಿ ಕೂಡ ಈ ರೀತಿ ಬರುವಂಥದ್ದು. ಹಬ್ಬಬ್ಬ, ಆಹಾಹಾ, ಎಂತೆಂತ, ಈ ರೀತಿ ಹೇಳುವಂಥದ್ದು. ಅಂಗೀಕಾರ್ಥದಲ್ಲಿ, ನೆಕ್ಸ್ಟು ಅಂಗೀಕಾರ್ಥದಲ್ಲಿ. ಅಂಗೀಕಾರ್ಥ ಅಂದರೆ ಸ್ವೀಕಾರ್ಥ, ಸಮ್ಮತಿ, ಒಪ್ಪಿಗೆ. ಸರಿ ಸರಿ,
ನಿಂದೆ ನಡೀಲಿ ಅಂತೀವಲ್ಲ ಆ ರೀತಿ. ಇರಲಿ ಇರಲಿ, ಹೌದೌದು, ಆಗಲಿ ಆಗಲಿ, ಈ ಥರ ಅಂಗೀಕಾರ ಅಂದರೆ ಒಪ್ಪಿಗೆ ಸೂಚಿಸ್ಬಿಡೋದು, ಇದು ದ್ವಿರುಕ್ತಿಗೆ ಬರುತ್ತೆ. ಹಾಗೆ ಆಕ್ಷೇಪ, ಆಕ್ಷೇಪ ಬ್ರ್ಯಾಕೆಟ್ ತಿರಸ್ಕಾರ ಅಂತಲೂ ಕೂಡ ನೀವು ಹಾಕೊಳ್ಳಿ. ಆಕ್ಷೇಪ ವ್ಯಕ್ತಪಡಿಸೋದು, ತಿರಸ್ಕಾರ, ಬೇಡ ಅಂತ, ಬೇಡ ಬೇಡ, ನಡೆ ನಡೆ, ಮಗನೇ ಮಗನೇ, ನೀಚ ನೀಚ, ಇದೆಲ್ಲ ಆಕ್ಷೇಪ. ಬೇಡ, ತಿರಸ್ಕಾರ ಅಂತಂದ್ರೆ ಬೇಡ, ಅದು ನನಗೆ ಅವಶ್ಯಕತೆ ಇಲ್ಲ, ಬೇಡ ಬೇಡ, ಎರಡು ಸಲ ಹೇಳುವಂಥದ್ದು ಈ ರೀತಿ. ಹರ್ಷ, ಹರ್ಷ ಅಂದರೆ ಸಂತೋಷದಲ್ಲಿ ಹೇಳುವಂಥದ್ದು. ಅಮ್ಮ ಅಮ್ಮ, ಅಲ್ಲೊಂದು ಮರವನ್ನು ನೋಡಿದೆ ನಾನು, ಎಷ್ಟು ಚಂದ ಇತ್ತು ಗೊತ್ತಾ, ಈ ರೀತಿ ಹರ್ಷ. ಆಮೇಲೆ ನೀನು ಗಂಡು ಮಗುವಿನ ತಂದೆ, ಇದು ಖುಷಿಯಲ್ಲಿ ಹೇಳುವಂಥದ್ದು. ನೋಡಿ, ಹೆಣ್ಮಕ್ಳಾದರೆ ಅಷ್ಟು ಖುಷಿಯನ್ನೇ ವ್ಯಕ್ತಪಡಿಸೋದಿಲ್ಲ ನಮ್ಮ ಜನರು. ಗಂಡು ಮಗು ಆದರೆ ಸುಮ್ಮನೆ ನಿನಗೆ ಗಂಡು ಮಗು ಆಗಿದೆ, ಈ ರೀತಿ ಹರ್ಷದಲ್ಲಿ ಹೇಳುವಂಥದ್ದು. ತ್ವರೆ ಅಂದರೆ ಅವಸರ, ತ್ವರೆ ನೀವು ಬ್ರ್ಯಾಕೆಟಲ್ಲಿ ಅವಸರ ಅಂತ ಹಾಕೊಳ್ಳಿ. ಅಂದರೆ ಓಡು ಓಡು, ಬೇಗ ಬೇಗ ಓಡು, ಹಿಡಿ 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 ಅವನನ್ನು, ತಿನ್ನು ತಿನ್ನು, ಈ ರೀತಿ. ಓಡು ಓಡು, ಬೇಗ ಬೇಗ, ಹಿಡಿ ಹಿಡಿ, ತಿನ್ನು ತಿನ್ನು, ಈ ರೀತಿ ಅವಸರದಲ್ಲಿ ಹೇಳುವಂಥದ್ದು. ಹಾಗೆ ದುಃಖ, ದುಃಖ, ದುಃಖದಲ್ಲಿ ಯಾವ ರೀತಿ ದ್ವಿರುಕ್ತಿ ಬರುತ್ತೆ? ಅಯ್ಯೋ ಅಯ್ಯೋ, ದೇವರೇ ದೇವರೇ, ಈ ರೀತಿ ದುಃಖಿತಳಾಗಿ ಎರಡೆರಡು ಬಾರಿ ಒಂದು ಪದವನ್ನು ಬಳಸುವಂಥದ್ದು. ಆವೃತ್ತಿ, ಆವೃತ್ತಿ ಅಂತಂದರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆವೃತ್ತಿ, ನೋಡಿ ನೋಡಿ ನಕ್ಕನು, ಉಂಡುಂಡು ಹೋದನು, ಉಂಡು ಹೋದ ಕೊಂಡು ಹೋದ ಅಂತ ಹೇಳ್ತಾರಲ್ಲ, ಉಂಡುಂಡು ಹೋದನು, ಈ ರೀತಿ ಆವೃತ್ತಿಯಾಗಿ ಹೇಳುವಂಥದ್ದು. ಹಾಗೆ ನೋಡೋದಾದ್ರೆ ಭಯ, ಭಯದಲ್ಲಿ ಯಾವ ರೀತಿ? ಭಯ, ಭಯದಲ್ಲಿ ಹಾವು ಹಾವು, ಅಯ್ಯೋ ಕೆಟ್ಟೆ ಕೆಟ್ಟೆ, ಬೆಂಕಿ ಬೆಂಕಿ, ಈ ರೀತಿ ಭಯದಲ್ಲಿ ಕಿರಿಸ್ಕೊಳ್ತೀವಲ್ಲ, ಎರಡೆರಡು ಬಾರಿ ಹೇಳುವಂಥದ್ದು. ನೋಡಿ, ಇಲ್ಲಿ ಒಂದೇ ಪದ ಎರಡೆರಡು ಬಾರಿ ಬರ್ತಾ ಇದೆ, ಗಮನಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಒಂದೇ ಪದ ಎರಡೆರಡು ಬಾರಿ ಬರ್ತಾ ಇರುವಂಥದ್ದು, ಅದನ್ನೇ ಇಲ್ಲಿ ಅಂತ ಹೇಳಿದ್ದು. ಎರಡಕ್ಕಿಂತ ಹೆಚ್ಚು ಸಲ ನೋಡಿದರೆ ಬಹುಕ್ತಿ, ಹೌದಲ್ವಾ? ಒಂದೇ ವಿಶೇಷಾರ್ಥವಾಗಿ ವ್ಯಕ್ತಪಡಿಸುವಾಗ ಅಂದರೆ ಭಯದಲ್ಲಿ, ವಿಪ್ಸೆ, ಕೋಪಾರ್ಥ, ಸಂಭ್ರಮ, ಆ ಪದವನ್ನು ಒಂದು ವಾಕ್ಯವನ್ನು ಅಥವಾ ಅವಕಾಶ ಅಥವಾ ಬಿಡುವಿಲ್ಲದೆ, ಅಂದರೆ ಅದಕ್ಕೆ ಗ್ಯಾಪ್ ಕೊಡದೇನೆ ನಾವು ಎರಡೆರಡು ಸಲ ಪ್ರಯೋಗಿಸುವುದಾಗಿ ದ್ವಿರುಕ್ತಿ ಅಂತ ಹೇಳ